ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 8 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಕೇವಲ 20 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥದ್ದು. ಈಗಾಗಲೇ ಬಹುತೇಕ ಬೆಂಗಳೂರು ಇರ್ತಕ್ಕಂಥ ನಿವಾಸಿಗಳು ಮಾಲೂರಿನಲ್ಲಿ ಮನೆಗಳನ್ನ ಮಾಡ್ಕೊಳ್ಳಿಕ್ಕೆ, ಜೊತೆಗೆ ಈ ಒಂದು ಭಾಗದಲ್ಲಿ ಲೇಔಟ್ಗಳಲ್ಲಿ ಸೈಟ್ಗಳನ್ನು ಪಡೆದುಕೊಳ್ಳಿಕ್ಕೆ ಮುಗಿಬೀಳ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಾಲೂರಿನಲ್ಲಿ ಈಗಾಗಲೇ 2 ಭಾಗದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಈಗಾಗಲೇ ಇರೋ ಕಾರಣಕ್ಕಾಗಿ ಏಕವಾಗಿ ಈ ಒಂದು ಭಾಗದಲ್ಲಿ ವರ್ಷದಿಂದ ವರ್ಷಕ್ಕೆ ಜನಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಆದರೆ ಈ ಒಂದು ಭಾಗದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ರಸ್ತೆ ಅಗಲೀಕರಣ ಆಗಿರ್ಬೋದು, ಜೊತೆಗೆ ಇಲ್ಲಿ ಒಂದು ಫ್ಲೈಓವರ್ ಆಗಬೇಕು, ಮತ್ತು ಹೊರವರ್ತಲ ಅದು ರಸ್ತೆ ಆಗಬೇಕು. ಈ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಬೇಡಿಕೆ ಕೂಡ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದಿಂದ ಈಗಾಗಲೇ ಕೈಗಾರಿಕಾ ಪ್ರದೇಶಗಳಿರ್ತಕ್ಕಂಥ ದೇವನಹಳ್ಳಿ, ವಿಜಯಪುರ, ವೇಮಗಲ್, ನರಸಾಪುರ ಹಾಗೂ ಮಾಲೂರು ಭಾಗದಲ್ಲಿ ಒಂದು ಇಂಡಸ್ಟ್ರಿಯಲ್ ಕಾರಿಡಾರನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಾವಿರಾರು ಕೋಟಿ ವೆಚ್ಚದಲ್ಲಿ ಈಗಾಗಲೇ ಕಾಮಗಾರಿಯನ್ನು ಈಗಾಗಲೇ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಾಲೂರು ನಗರದಲ್ಲೂ ಕೂಡ ಸುಮಾರು 3.2 ಕಿಲೋಮೀಟರ್ ಒಂದು ಮಾರ್ಗದಲ್ಲಿ ಒಂದು ಫ್ಲೈಓವರ್ ಅನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ DPR ಅನ್ನು ಕೂಡ ಈಗಾಗಲೇ ಅನುಮೋದನೆ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಕಾಮಗಾರಿ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಸುಮಾರು 700 ಕೋಟಿ ವೆಚ್ಚದಲ್ಲಿ ಈ ಒಂದು ಕಾಮಗಾರಿ ಇದೀಗ ಆರಂಭ ಆಗಿರ್ತಕ್ಕಂಥದ್ದು. 3.2 ಕಿಲೋಮೀಟರ್ ಮಾರ್ಗ ಅಂದ್ರೆ ಮಾಲೂರು ನಗರದ APMC ಒಂದು ಕಚೇರಿ ಏನಿದೆ ಆ ಒಂದು ಮುಂಭಾಗದಲ್ಲಿ ಆರಂಭ ಆಗ್ತಕ್ಕಂಥ ಈ ಒಂದು ಫ್ಲೈಓವರ್ ಕಾಮಗಾರಿ ಹೊಸೂರು ರಸ್ತೆಗೆ ಕೂಡ ಈ ಒಂದು ಫ್ಲೈಓವರ್ ಲಿಂಕ್ ಮಾಡ್ತಾ ಇರತಕ್ಕಂಥದ್ದು. ಆದರೆ ಈ ಒಂದು ಫ್ಲೈಓವರ್ ವಿಚಾರವಾಗಿ ಮಾಲೂರು ನಗರದಲ್ಲಿ ಇದೀಗ ಜಟಾಪಟಿ ಕೂಡ ಆರಂಭ ಆಗ್ತಾ ಇರತಕ್ಕಂಥದ್ದು. ಒಂದು ಕಡೆ BJP ಮತ್ತು JDS ನಾಯಕರು ಹಾಗೂ ಮಳಿಗೆ ಮಾಲೀಕರು ಈ ಒಂದು ಫ್ಲೈಓವರ್ ನಿರ್ಮಾಣಕ್ಕೆ ಬಹಳಷ್ಟು ಒಂದು ವಿರೋಧವನ್ನು ಕೂಡ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಫ್ಲೈಓವರ್ ನಿರ್ಮಾಣ ಮಾಡಿದ್ರು ಕೂಡ ಮಾಲೂರು ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಖಂಡಿತ ಬಗೆಹರಿಯೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಈ ಒಂದು ಮಾಲೂರು ನಗರದ ಹೊರವಲಯದಲ್ಲಿರ್ತಕ್ಕಂಥ ಒಂದು ರೈಲ್ವೆ ಒಂದು ಮೇಲ್ಸೇತುವೆ ಏನಿದೆ ಅದನ್ನು ಅಗಲೀಕರಣ ಮಾಡದೇ ಫ್ಲೈಓವರ್ ನಿರ್ಮಾಣ ಮಾಡಿದ್ರು ಕೂಡ ಈ ಒಂದು ಟ್ರಾಫಿಕ್ಗೆ ಖಂಡಿತ ಮುಕ್ತಿ ಸಿಗೋದಿಲ್ಲ. ಹಾಗಾಗಿನೇ ಮೊದಲು ಈ ಒಂದು ರೈಲ್ವೆ ಫ್ಲೈಓವರ್ನ ಒಂದು ಮೇಲ್ಸೇತುವೆ ಏನಿದೆ ಆ ಒಂದು ರಸ್ತೆಯ ಒಂದು ಅಗಲೀಕರಣ ಮಾಡಬೇಕು. ಇದೆಲ್ಲ ಒಂದು ಕಣ್ಣೊರೆಸುವಂಥ ಒಂದು ತಂತ್ರ ಅಂತಕ್ಕಂಥ ನಿಟ್ಟಿನಲ್ಲಿ ನಿನ್ನೆ BJP JDS ನಾಯಕರು ಹಾಗೂ ಮಾಲೂರು ನಗರದ ಬಹುತೇಕ ಅಂದರೆ ಮಳಿಗೆ ಮಾಲೀಕರು ಪ್ರತಿಭಟನೆಯನ್ನು ಮಾಡಿ ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಶಾಸಕರ ವಿರುದ್ಧ ಹರಿಹಾಯ್ದಿದ್ರು. ಆದರೆ ಇದಕ್ಕೆ ಸಂಬಂಧಪಟ್ಟಂತ ಇವತ್ತು ಮಾಲೂರು ನಗರದಲ್ಲಿ ಕಾಂಗ್ರೆಸ್ ನಾಯಕರು ಬಹಳ ನೂರಾರು ಸಂಖ್ಯೆಯಲ್ಲಿ ಇವತ್ತು ಜಮಾಯಿಸಿ ಮಾಲೂರಿನ ಒಂದು ತಾಲೂಕು ಕಚೇರಿವರೆಗೂ ಕೂಡ ಒಂದು ಕಾಲ್ನಡಿಗೆ ಜಾಥಾವನ್ನು ನಡೆಸಿ ಫ್ಲೈಓವರ್ ನಿರ್ಮಾಣ ಕಾಮಗಾರಿ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡಬಾರದು. ಕಾರಣ ಏನು ಅಂತ ಹೇಳಿದ್ರೆ, ಮಾಲೂರು ನಗರದಲ್ಲಿ ನಿತ್ಯ ಈ ಒಂದು ದ್ವಿಮುಖ ರಸ್ತೆಯಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಜನಸಂದಣಿ ಇರುತ್ತೆ, ಜೊತೆಗೆ ವಾಹನ ದಟ್ಟಣೆ ಕೂಡ ಬಹಳಷ್ಟು ಇರುತ್ತೆ. ಕೋಲಾರ, ಹೊಸೂರು ಮತ್ತು ಹೊಸಕೋಟೆ ಈ ಒಂದು ಭಾಗದಿಂದ 3 ಕಡೆಯಿಂದಲೂ ಕೂಡ ಮಾಲೂರು ನಗರಕ್ಕೆ ಹೆಚ್ಚಾಗಿ ಒಂದು ವಾಹನ ದಟ್ಟಣೆ ಬರ್ತಾ ಇರೋ ಕಾರಣಕ್ಕಾಗಿ ಮಾಲೂರು ನಗರದಲ್ಲಿ ಖಂಡಿತ ಒಂದು ಫ್ಲೈಓವರ್ನ ಅವಶ್ಯಕತೆ ಇದೆ. ಹಾಗಾಗಿನೇ ಈ ಒಂದು ಫ್ಲೈಓವರ್ನ ಒಂದು ಕಾಮಗಾರಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ವಿರೋಧ ಮಾಡ್ತಾ ಇದ್ದಾರೋ ಅಂತ ವಿರೋಧಿಗಳು ಮಾಲೂರು ನಗರದ ಅಭಿವೃದ್ಧಿಯನ್ನು ಸಹಿಸದೆ ಒಂದು ರೀತಿಯಾಗಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆಕ್ರೋಶವನ್ನು ಕೂಡ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಜೊತೆಗೆ ಬಹಳಷ್ಟು ಒಂದು ವಿವಿಧ ಸಂಘಟನೆ ಮುಖಂಡರು ಕೂಡ ಹೊರ ಹಾಕಿದ್ರು. ಈ ನಿಟ್ಟಿನಲ್ಲಿ ಮಾಲೂರು ತಹಶೀಲ್ದಾರ್ MB ರೂಪಾ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟು ಈ ಒಂದು ಫ್ಲೈಓವರ್ ಕಾಮಗಾರಿಯನ್ನು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಬಾರದು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇನ್ನು ಈಗಾಗಲೇ ಈ ಒಂದು ಫ್ಲೈಓವರ್ ಕಾಮಗಾರಿ ಕೂಡ ಈಗಾಗಲೇ ಹೊಸೂರು ಮುಖ್ಯ ರಸ್ತೆಯಲ್ಲಿ ಈಗಾಗಲೇ ಪಿಲ್ಲರ್ ನಿರ್ಮಾಣ ಹಂತದ ಈಗಾಗಲೇ ಸಾಕ್ತಾ ಇರತಕ್ಕಂಥದ್ದು. ಜೊತೆಗೆ ಮಾಲೂರು ನಗರ ಹೊರವಲಯದಲ್ಲಿ ಕೂಡ ಈಗಾಗಲೇ ವೈಟ್ ಟಾಪಿಂಗ್ ರಸ್ತೆ ಕೂಡ ಬಹಳ ಒಂದು ಶೀಘ್ರವಾಗಿ ಈ ಒಂದು ಕಾಮಗಾರಿ ಕೂಡ ಆಗ್ತಾ ಇದೆ. ಹಾಗಾಗಿನೇ ಈ ಸಂಬಂಧಪಟ್ಟಂತೆ ಮಾತನಾಡಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಮಾಲೂರು ನಗರದಲ್ಲಿ ಫ್ಲೈಓವರ್ ನಿರ್ಮಾಣ ಆದರೆ ಖಂಡಿತ ಟ್ರಾಫಿಕ್ ಸಮಸ್ಯೆಗೆ ಒಂದು ಮುಕ್ತಿ ಸಿಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಪ್ರತಿನಿತ್ಯ ಪಕ್ಕದ ರಾಜ್ಯಗಳಿಗೆ ತರುವಂತಹ ಒಂದು ಭಾರಿ ವಾಹನಗಳು ಈ ಒಂದು ಮಾಲೂರು ನಗರದಲ್ಲಿ ಹಾದು ಹೋಗುತ್ತವೆ. ಹಾಗಾಗಿನೇ ಈ ಒಂದು ಫ್ಲೈಓವರ್ ಆದರೆ ಖಂಡಿತ ಭಾರಿ ವಾಹನಗಳ ಒಂದು ಸಾಗಾಟ ಬಹಳ ಒಂದು ಉತ್ತಮ ಕೂಡ ಆಗಿರುತ್ತೆ. ಜೊತೆಗೆ ಸಲೀಸಾಗಿ ಕೂಡ ವಾಹನ ಸಂಚಾರ ಇರುತ್ತೆ ಮತ್ತು ಸ್ಥಳೀಯರಿಗೆ ಒಂದು ಟ್ರಾಫಿಕ್ ಕಿರಿಕಿರಿ ಕೂಡ ಇರುತ್ತಿಲ್ಲ. ಜೊತೆಗೆ ಇದು ಮಾಲೂರು ನಗರಕ್ಕೆ ಒಂದು ಅಭಿವೃದ್ಧಿಯ ಒಂದು ಪೂರಕ ಅಂತಕ್ಕಂಥ ಮಾತನ್ನು ಕೂಡ ಕಾಂಗ್ರೆಸ್ ನಾಯಕರು ಹೇಳಿರ್ತಕ್ಕಂಥದ್ದು. ಇನ್ನು ಮಾಲೂರು ನಗರದ ಒಂದು ಫ್ಲೈಓವರ್ಗೆ ಈಗಾಗಲೇ JDS BJP ನಾಯಕರು ಹಾಗೂ ಕೆಲವು ಮಳಿಗೆ ಮಾಲೀಕರು ವಿರೋಧ ವ್ಯಕ್ತಪಡಿಸ್ತಾ ಇರೋ ಹಿನ್ನೆಲೆಯಲ್ಲಿ ಮಾತನಾಡಿರ್ತಕ್ಕಂಥ ಮಾಲೂರು ಕಾಂಗ್ರೆಸ್ ಶಾಸಕ KV ನಂಜೇಗೌಡ ಅವರು ಖಂಡಿತ ರಾಜಕೀಯವಾಗಿ ಈ ಒಂದು ಮಾಲೂರು ಅಭಿವೃದ್ಧಿಯನ್ನು ಸಹಿಸದೇನೆ JDS ಮತ್ತು BJP ನಾಯಕರು ನಮ್ಮ ವಿರುದ್ಧ ಏನೋ ಒಂದು ವಾಗ್ದಾಳಿ ಕೂಡ ಮಾಡ್ತಾ ಇದ್ದಾರೆ. ಈ ಕಾಮಗಾರಿ ಜೊತೆಗೆ ಖಂಡಿತ ಮೇಲ್ಸೇತುವೆ ಒಂದು ಅಂದ್ರೆ ರೈಲ್ವೆ ಮೇಲ್ಸೇತುವೆಯ ಒಂದು ರಸ್ತೆ ಏನಿದೆ ಅದನ್ನು ಕೂಡ ಅಗಲೀಕರಣ ಮಾಡ್ತೇವೆ. ವಿನಾಕಾರಣ JDS ಮತ್ತು BJP ನಾಯಕರು ಇದರ ವಿರುದ್ಧ ಅಪಪ್ರಚಾರವನ್ನು ಮಾಡ್ತಾ ಇದ್ರು ಬಿಟ್ರೆ ಖಂಡಿತ ಈ ಒಂದು ಫ್ಲೈಓವರ್ ಅಭಿವೃದ್ಧಿ ಕಾಮಗಾರಿಯಿಂದ ಸಾರ್ವಜನಿಕರಿಗೆ ಬಹಳಷ್ಟು ಒಂದು ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಶಾಸಕ KV ನಂಜೇಗೌಡರು ಹೇಳಿರ್ತಕ್ಕಂಥದ್ದು. JDS ನಾಯಕರಿಗೆ ಮತ್ತು BJP ನಾಯಕರಿಗೆ ನಾನೇ ನೇರವಾಗಿ ಫೋನ್ ಮಾಡಿ ಎಲ್ಲರನ್ನೂ ಇವತ್ತು ನಗರಸಭೆ ಕರೆದು ಮೊದಲ ಪ್ಲಾನ್ ಏನಿತ್ತು ಎಲ್ಲರಿಗೂ ಗೊತ್ತಿತ್ತು. ಆ ಪ್ಲಾನ್ ಪ್ರಕಾರ ಮತ್ತೆ ಬದಲಾವಣೆ ಮಾಡಿದ ಮೇಲೆ ಏನೇನಾಗಿದೆ ಅನ್ನೋದನ್ನು ಪ್ರಾಜೆಕ್ಟಲ್ಲಿ ವಿತ್ ಪ್ರೂಫ್ ಎಲ್ಲರೂ ಟೋಟಲ್ ಏನು ನಿನ್ನೆ ಧರಣಿಯಲ್ಲಿ ಭಾಗವಹಿಸಿದ್ರು, ನನ್ನ ಬಗ್ಗೆ ಬೇಕಾದಷ್ಟು ಟೀಕೆ ಟಿಪ್ಪಣಿಗಳು ಮಾಡಿದರು. ಇದಿದ್ರೂ ಸಹಿತ ನಾನು ಬೇಜಾರು ಪಡೆದೆ. ಇವತ್ತು ಒಂದು ಪ್ರಾಜೆಕ್ಟ್ ಮುಖಾಂತರ ಹೊಸ ಪ್ಲಾನ್ ಏನಿತ್ತು ಮತ್ತು ಬದಲಾವಣೆ ಪ್ಲಾನಿಂದ ಏನೇನು ಆಗ್ತದೆ ಅನ್ನೋದನ್ನು ನೇರವಾಗಿ
ಅಧಿಕಾರಿಗಳೆಲ್ಲ ನೋಡಿದಾಗ ಏನೇನೋ ನಿನ್ನೆ ಮಾತಾಡಿದ ನಾಯಕರು ಎಲ್ಲರೂ ಕೂಡ ಇವತ್ತು ಸಭೆಯಲ್ಲಿ ಭಾಗವಹಿಸಿ ತುಂಬ ಖುಷಿಯಾಗಿ ನೆಮ್ಮದಿಯಾಗಿ ಹೋಗಿದ್ದಾರೆ. ಅದನ್ನು ನಾನು ಒಂದು ಮಾತು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಮ್ಮ ಶ್ರೀನಿವಾಸ ಹೇಳ್ತಾವನೆ ಧರಣಿ ಮಾಡಿದ ಬದಲಾವಣೆ ಆಗಿದ್ದಲ್ಲ, ಒಂದಿನಕ್ಕೆ ಪ್ರಾಣ ರೆಡಿ ಆಗೋದಲ್ಲ. ಏನು BJP ನಾಯಕರುಗಳು, JDS ನಾಯಕರುಗಳು, ಎಲ್ಲ ನಾಯಕರು ಸುಮಾರು 3 ತಿಂಗಳು ಮೊದಲೇ ನನ್ನ ಹತ್ರ ಬಂದು ಪ್ರಸ್ತಾವನೆ ಮಾಡಿದರು. ನಾನು ಪಕ್ಷಾತೀತವಾಗಿ ನಾನು ತಗೊಂಡಂಥ ತೀರ್ಮಾನ, ಆದರೆ ಕಾಂಗ್ರೆಸ್ ಪಾರ್ಟಿ ಬಿಲ್ಡಿಂಗ್ಲಿದ್ವು, BJP ನಾಯಕರು ಬಿಲ್ಡಿಂಗ್ ಇದ್ವು, JDS ನಾಯಕರು ಬಿಲ್ಡಿಂಗ್ ಇದ್ವು, ಮತ್ತು ಸಾರ್ವಜನಿಕ ಜನಕರ ಬಿಲ್ಡಿಂಗ್ಲು ಕೂಡ ಇತ್ತು. ಯಾರಿಗೂ ತೊಂದರೆ ಆಗಬಾರ್ದು ಅಂತ ತಗೊಂಡಂಥ ತೀರ್ಮಾನಕ್ಕೆ ಸುಮ್ಮನೆ ಇರದೆ ನಿನ್ನೆ ನನಗೆ ಕೆದಕಿದ್ರು. ಇವತ್ತು ಕೂಡ ಒಂದು ಧರಣಿ ಮಾಡಿದ್ರು. ನನಗೆ ಖುಷಿಯಾಗಿದೆ ಅನ್ನೋದು ಇವತ್ತು ಧರಣಿ ರಿಯಲ್ಲಿ ಕ್ವಾಲಿಟಿ ಜನ ಇದ್ದರು. ಡೆವಲಪ್ಮೆಂಟ್ಸ್ ಪರ ಇರೋಂಥ ಪೇಸ್ಗಳು ನೋಡಿದೆ, ನಾನು ಲೈವಲ್ಲಿ ನೋಡಿದೆ. ನಿನ್ನೆ ಯಾರಿದ್ರು ಡೆವಲಪ್ಮೆಂಟ್ಸ್ ವಿರೋಧಿಗಳು, ಏನು BJP JDS ಅವರು ಮಾಲೂರು ತಾಲೂಕಲ್ಲಿ ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಸಹಿಸ್ಕೊಳಕ್ಕಾಗದೇ ಇರೋಂಥವ್ರು, ಮತ್ತೆ ಬೇರೆ ಪಾಪ ಅಮಾಯಕರನ್ನ ಅಲ್ಲಿ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಟು ನೆನ್ನೆ ಧರಣಿ ಮಾಡಿದ್ರು. ಇವತ್ತು ಧರಣಿ ನೋಡಿದಾಗ ಎಲ್ಲ ಎಜುಕೇಟೆಡ್, ಎಲ್ಲ ಬುದ್ಧಿವಂತರು, ಫ್ಲೇವರ್ ಅಂದರೆ ಏನು ಅಂತ ಗೊತ್ತಿರೋರು, ಫ್ಲೇವರ್ ಅಂದರೆ ಏನೇನು ಉಪಯೋಗ ಆಗ್ತದೆ ಅಂತ ಗೊತ್ತಿರೋರು ಇವತ್ತು ಅವರು ಕೂಡ ಒಂದು ಧರಣಿ ಮಾಡಿದ್ದಾರೆ. ನಾನು ಅವ್ರಿಗೂ ಕೂಡ ನನಗೆ ಶಕ್ತಿಯನ್ನು ಕೊಟ್ಟಿದ್ರಿ, ಫ್ಲೇವರ್ ಮಾಡ್ತಾ ಇರೋದು ಒಳ್ಳೆಯದು ಅಂತೇಳಿ ಅವ್ರಿಗೆ ನಾನು ಧನ್ಯವಾದಗಳು ಕೂಡ ಹೇಳ್ತೇನೆ. ಶಾಸಕರು ಈ ತಾಲೂಕಲ್ಲಿ ಸರ್ಕಾರ ಬಂದ ಮೇಲೆ 2.5 ವರ್ಷದಿಂದ ಯಾವ ರೀತಿ ಅಭಿವೃದ್ಧಿ ಮಾಡ್ತಾಯಿದ್ದಾರೆ, ಯಾವ ರೀತಿ ಅನುದಾನ ತಂದು ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ, ಮಂತ್ರಿಗಳ ಹತ್ರ ಅನುದಾನಗಳು ತಂದು, ಒಂದು ಸಚಿವರ ಕ್ಷೇತ್ರದಲ್ಲಿ ಕೂಡ ಇಷ್ಟು ಅನುದಾನಗಳು ತಂದಿಲ್ಲ, ಅಷ್ಟು ಅನುದಾನಗಳು ತಂದು ಕೆಲಸಗಳು ಮಾಡ್ತಾಯಿದ್ದಾರೆ. ಇದರ ಹೊಟ್ಟೆ ಕಿಚ್ಚಿಗೆ ಇಷ್ಟು ಕೆಲಸ ಕಾರ್ಯಗಳಾದರೆ ನಮಗೆ ರಾಜಕೀಯದ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಒಂದು ಪಿತೂರಿ ಮಾಡ್ತಾಯಿದ್ದಾರೆ ಹೊರತು ಇದರಲ್ಲಿ ಯಾವುದೇ ತೊಂದರೆ, ತಕರಾರು, ಇನ್ನೊಂದು ಮತ್ತೊಂದು ಯಾರಿಗೂ ಅನ್ಯಾಯ ಮಾಡಿಲ್ಲ ಶಾಸಕರು. ಅವರು ಈ ಫ್ಲೈಓವರ್ ಆದಾಗ ಏನು ಸರ್ಕಾರದ ಗೈಡ್ಲೈನ್ಸ್ ಇದೆ, ಏನು ಸರ್ಕಾರದ ಜಾಗದಲ್ಲಿ ಒತ್ತುವರಿ ಮಾಡಿ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೋ ಅಷ್ಟು ಮಾರ್ಕ್ ಮಾಡಿದ್ದು ನಿಜ. ಆದರೆ ಈ ನಗರದಲ್ಲಿ ಸಾರ್ವಜನಿಕರನ್ನ, ಆ ಬಿಲ್ಡಿಂಗ್ ಮಾಲೀಕರನ್ನ ಕರೆಸಿ ಇವತ್ತು ಸೇರಿ 10ನೇ ಸಭೆ ಶಾಸಕರು ಮಾಡ್ತಾ ಇರೋದು. ಸಭೆಗಳು ಮಾಡಿ ಏನು ಮಾಡೋಣ, ಯಾವ ಥರ ಮಾಡೋಣ, ಏನು ಮಾಡೋಣ, ಬಿಲ್ಡಿಂಗ್ ಕಟ್ಕೊಂಡ್ಬಿಟ್ಟಿದ್ದೀರಿ. ಒಂದು ಸಾರಿ ನಾನು ಹೇಳ್ತಾಯಿದ್ರು, ನಿಜ ಮನುಷ್ಯ ಒಂದು ಲೈಫಲ್ಲೆಲ್ಲ ಮಾಡಿ ಒಂದು ಮನೆ ಕಟ್ಟೋದು ಕಷ್ಟ ಇದೆ, ನಿಜ. ಅದು ಆ ಅರಿವು ಅವ್ರಿಗಿದೆ ಶಾಸಕರಿಗೆ, ನಂಜೇಗೌಡನವ್ರಿಗೆ. ಸಭೆಗಳು ಮಾಡಿ ಮನೆಗಳು ಹೋಗ್ದಿರ ಇರೋ ಥರ ಪ್ಲಾನ್ ಮಾಡಿ ಅಗಲೀಕರಣ ಮಾಡಿ ಫ್ಲೈಓವರ್ ಮಾಡಿದ್ದಕ್ಕೆ ಪ್ಲಾನ್ ಮಾಡಿದ್ದಾರೆ. ಅದು ಇವ್ರು ನಿನ್ನೆ ಏನು ಹೇಳಿದ್ರು ಆ ಪ್ರಕಾರ ಇಲ್ಲ. ನಾವೆಲ್ಲ ನೋಡಿದ್ವಿ, ಸ್ಟಾರ್ಟಿಂಗ್ ಏನು ಪ್ಲಾನ್ ಬಂತು, ಮತ್ತೆ ಏನು ಪ್ಲಾನ್ ಬಂತು, ಇವಾಗ ನಿನ್ನೆ ಒಂದು ಪ್ಲಾನ್ ಬಂದಿದೆ. ಅಂದರೆ ಸಾರ್ವಜನಿಕರಿಗೆ, ನಗರದಲ್ಲಿ ಸಾರ್ವಜನಿಕ ತೊಂದರೆ ಆಗದೇ ಇರೋ ರೀತಿ ಕೆಲಸ ಮಾಡ್ತಾಯಿದ್ದಾರೆ ಅವರು. ನಿನ್ನೆ ಒಬ್ಬ ಮುಖಂಡರು ಹೇಳ್ತಾಯಿದ್ರು, ನಂಜೇಗೌಡರು ಜಿಲ್ಲಾ ನಾಯಕರು. ಹೌದು, ನಾವು ಹೇಳ್ತೀವಿ ಘಂಟಾಘೋಷವಾಗಿ ಜಿಲ್ಲಾ ನಾಯಕರೇ ಅವರು. ಈ ಜಿಲ್ಲೆಯಲ್ಲಿ ಸಿ ಬೈರೇಗೌಡರು ಬಿಟ್ಟರೆ ಜನಗಳಿಗೆ ಸ್ಪಂದಿಸ್ತಾ ಇರೋದು ಅಭಿವೃದ್ಧಿಯಲ್ಲಿ. ಘಂಟಾಘೋಷವಾಗಿ ವೈಯಕ್ತಿಕವಾಗಿ ನಮ್ಮ ಎಲ್ಲ ಪಕ್ಷದ ಪರವಾಗಿ ಹೇಳ್ತೀನಿ, ಸಿ ಬೈರೇಗೌಡರು ಬಿಟ್ಟರೆ ನಂಜೇಗೌಡರ ನಿಜಾನೇ ಅಭಿವೃದ್ಧಿ ಮಾಡಿದ್ದಾರೆ. ಏನೇನು ಮಾಡಿದ್ದಾರೆ ನಿಮಗೇನು ಕಣ್ಣು ಕಾಣಿಸಲ್ವಾ? ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ, ಆಸ್ಪತ್ರೆ ಮಾಡಿದ್ದಾರೆ, ಫ್ಲೈಓವರ್ ಮಾಡಿದ್ದಾರೆ, ರಸ್ತೆಗಳು, ಕೆರೆ. ಈ ಮಾಲೂರಲ್ಲಿ ನೀವು ಯಾಕೆ ಈ ಥರ ಹೊಟ್ಟೆ ಕಿಚ್ಚು ಬೀಳ್ತೀರಿ? ಹೋಗಿ ನೋಡ್ರಿ ಕೆರೆ. ಇನ್ನೊಂದು 6 ತಿಂಗಳಿರ್ರಿ. ಈ ಮಾಲೂರು ನಗರದಲ್ಲಿರೋ ಸಾರ್ವಜನಿಕರು ವಾಕ್ ಮಾಡೋಕ್ಕೆ ಅಲ್ಲಿ ಹೋದರೆ ಅವಾಗ ಹೇಳ್ತಾರೆ, ನೀವು ಯಾರಾದರೂ ಓಟ್ ಕೇಳೋಕ್ಕೆ ಬಂದಾಗ, ನೀವು ಯಾರಾದರೂ ಟ್ರೈಕಿಂಗ್ ಮಾಡೋಕ್ಕೆ ಬಂದರೆ ಅವಾಗ ಹೇಳ್ತಾರೆ, ಏನಪ್ಪ ಇಷ್ಟು ವರ್ಷಗಳು ನಾವು ಓಟ್ ಹಾಕಿದ್ದೀವಿ, ಯಾರೋ ನಂಜೇಗೌಡರಿಗೆ ಒಂದು ಓಟ್ ಹಾಕಿದ್ರಿ, ಈ ಥರ ಮಾಡಿದ್ದಾರೆ ಅಭಿವೃದ್ಧಿ ಅಂತೇಳಿ ಅವ್ರ ಜನನೇ ಹೇಳ್ತಾರೆ ನಿಮಗೆ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮಾಲೂರು ನಗರದಲ್ಲಿ ಇದೀಗ ಆರಂಭ ಆಗಿರತಕ್ಕಂಥ ಫ್ಲೈಓವರ್ ನಿರ್ಮಾಣ ಕಾಮಗಾರಿಗೆ ಈಗ ಬಹಳಷ್ಟು ಒಂದು ವಿರೋಧ ಕೂಡ ವ್ಯಕ್ತವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರಿಗೆ ಒಂದು ಅರಿವು ಮೂಡಿಸತಕ್ಕಂಥ ಒಂದು ಪ್ರಾತ್ಯಕ್ಷಿತೆ ಒಂದು ಕಾರ್ಯಕ್ರಮವನ್ನು ಕೂಡ ಶಾಸಕ KB ನಂಜೇಗೌಡ ಅವರು ಮಾಲೂರು ನಗರಸಭೆಯಲ್ಲಿ ಹಮ್ಮಿಕೊಳ್ಳುವ ಮೂಲಕ ಅಲ್ಲಿ ಸಾರ್ವಜನಿಕರಿಗೆ ಒಂದಷ್ಟು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಅಲ್ಲಿ ಒಂದು ಶಾಸಕರು ಒಂದು ಅಭಯವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ಏನು ಮಾಲೂರಿನ ನಗರದಲ್ಲಿ ಹಾದು ಹೋಗ್ತಕ್ಕಂಥ ಒಂದು ಫ್ಲೈಓವರ್ನಲ್ಲಿ ಯಾವುದೇ ಒಂದು ಮಳಿಗೆಗಳನ್ನು ಕೂಡ ತೆರವು ಮಾಡೋದಿಲ್ಲ. ಜೊತೆಗೆ ಈ ಒಂದು ಫ್ಲೈಓವರ್ ಏನು ಸಾಗುತ್ತೆ ಆ ಒಂದು ಮಾರ್ಗದಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನು ಪರಿಹಾರ ಮಾಡತಕ್ಕಂಥ ನಿಟ್ಟಿನಲ್ಲಿ ಏನು ರೈಲ್ವೆ ಮೇಲ್ಸೇತುವೆ ಏನಿದೆ ಅದನ್ನು ಕೂಡ ಅಗಲೀಕರಣ ಮಾಡ್ತೀವಿ. ಜೊತೆಗೆ ಈ ಒಂದು ಫ್ಲೈಓವರ್ನಿಂದ ಬಹಳಷ್ಟು ಒಂದು ಅಭಿವೃದ್ಧಿ ಕೂಡ ಆಗುತ್ತೆ. ಜೊತೆಗೆ ಫ್ಲೈಓವರ್ನಿಂದ ಯಾವುದೇ ರೀತಿಯಲ್ಲೂ ಕೂಡ ಮುಂದೆ ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಶಾಸಕ KB ನಂಜೇಗೌಡ ಅವರು ಹೇಳಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18, ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.